ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಅದಕ್ಕಿಂತ ನಾನು ಕಲಾವಿದನಾಗಿ ಕಲಾವಿದ ಅನ್ನೋಸಲ ಮಾತಾಡ್ತಾ ಇದ್ದಾರೆ. ಅವರ ಕಷ್ಟ ಸುಖಗಳನ್ನ ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಸಫಲವಾಗಿಲ್ಲ. ಒಂದು ಮನುಷ್ಯ ವಿದ್ಯಾವಂತನಾದರೂ ಹೇಗಿರಬೇಕು ತೋರಿಸ್ಕೊಂಡು ಏನೇ ಇರ್ಬೋದು, ರಾಜಕಾರಣ ಇರ್ಬೋದು, ಮತ್ತೊಬ್ಬರನ್ನು ಯಾವತ್ತೂ ಅಂಥ ಒಂದು ಕೊಡುಗೆ ಅವ್ರದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇತ್ತು. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಟ್ಟಂಥವರು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋಂಥ ವಿಷಯ. ಅಷ್ಟೇ ನಮಗೆ ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ ಅಂಬರೀಷ್ ಖಂಡಿತ ನೀವು ಎಲ್ಲವೂ ನೋಡಿದ್ರೆ ನಾವು ಬೆಂಗಳೂರಲ್ಲಿ ಈ ರೀತಿಯ ಒಂದು ಆಧುನೀಕರಣ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಜನಪರ ಏನೇನು ಯೋಜನೆಗಳನ್ನು ಅವರ ಒಂದು ಕಾಳಜಿ ಇಟ್ಟು ಅವರು ಮಾಡಿರೋದಿದೆಯಲ್ಲ, ಹುಡುಗಾಟ ನಮಗೆ ಮರೆಯೋಕ್ಕಾಗೋದಿಲ್ಲ. ನನಗೂ ನಾನು ಈ ರಾಜಕಾರಣಕ್ಕೆ ಅಂತ ಬಂದಾಗ ಮೊದಲನೇದಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನ ತಗೊಂಡೆ ನಾನು ಪ್ರಾರಂಭ ಮಾಡಿದ್ದೆ. ಅದೆಲ್ಲವನ್ನೂ ನಮಗೆ ಅಂದರೆ ಎಲ್ಲ ಕಡೆಯೂ ನಿಮಗೆ ಡೀಟೇಲ್ಸ್ ಎಲ್ಲ ಇದೆ. ಅದನ್ನೆಲ್ಲ ಅಂದರೆ ಇವಾಗ ಮಾತಾಡ್ತಾ ಹೋದರೆ ತುಂಬ ಹೊತ್ತಾಗುತ್ತೆ. ಅಷ್ಟೊಂದು ರಾಜ್ಯದಲ್ಲಿ ಆ ಒಂದು ಸ್ಟ್ಯಾಂಡರ್ಡ್ನ ಅವರು ಕೊನೆಯವರೆಗೂ ಎಲ್ಲೂ ಒಂದು ಕಳಂಕ ಇಲ್ಲದೆ, ಒಂದು ಕಾಂಟ್ರವರ್ಸಿನೂ ಇಲ್ಲದೆ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಅದೇನು ಸಾಧಾರಣವಾದ ವಿಷಯ.